ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಡೈಲಿ ಬ್ಲಾಗ್ ಮಾಡೋರು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಜನ. ಕ್ಯಾಮ್ರಾ ಮುಂದೆ ಆಗ್ಬೇಕು, ನಾವು ಕೂಡ ಬೇರೆ ಹತ್ರ ದುಡಿತೀವಲ್ಲ, ಅದೊಂದು ಬೇಜಾರು. ಸೊ ಫೈನಲ್ ಈಗ ಒಂದು ಲಿಫ್ಟ್ ಒಳಗಡೆ ಒಂದೇ ಹೋಗ್ತಾ ಇರೋದು, ಸೆಕೆಂಡ್ ಫ್ಲೋರ್ ಹೋಗ್ತಾ ಇರೋದು. ಟೇಬಲ್ ಇವಾಗ ಈ ಸೆಟಪ್ ಅಲ್ಲಿ ಇಸ್ಬೇಕಂತ ಇದೀನಿ. ಫೈನಲ್ ಆಗಿ ಒಂದು ಲೈಟ್ ನ ತಗೊಂಡಿದ್ವಿ, ಮತ್ತೆ ಕ್ಯಾಮ್ರಾ ಎದುರುಗಡೆ ಇರೋ ಆ ತರ ಹ್ಯಾಬಿಟ್ ನ ಮಾಡ್ಕೋಬೇಕು ಇವಾಗ. ಗೈಸ್ ಎಲ್ಲಾನು ತಂದೆ, ಆದ್ರೆ ಮನಸ್ಸೇ ಹ್ಯಾಪಿ ಇಲ್ಲ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಮಗ ಕಂಟೆಂಟ್ ಕ್ರಿಯೇಟರ್ ಮಾಡೋಣ ಅಂತಂದ್ರೆ ಮುಂದಿಟ್ಟರೆ ಜನ ಹಿಂದೆಗೆ ಮಾತೆ. ಸಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ರೂಮ್ನ ಯಾವ ಥರ ಮಾಡ್ತೀನಿ ಅಂತ ಆ ಬ್ಲಾಗಲ್ಲಿ ಹೇಳಿದ್ದೆ. ಬಟ್ ಈ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಈ ಬ್ಲಾಗಲ್ಲಿ ಅಂತ ನೋಡಿ. ನಾನು ಇದು ಟೇಬಲ್ ತೊಗೋಬೇಕು, ಲೈಟು ಅದು ಇದು ಅಂತ ಹೇಳಿದ್ನಲ್ಲ, ಈ ಬ್ಲಾಗಲ್ಲಿ ಎಲ್ಲನೂ ತೊಗೋಬೇಕು. ಎಲ್ಲನೂ ನೋಡಿ ಈ ಬ್ಲಾಗಲ್ಲಿ ಒಂದೊಂದಾಗಿ ಮತ್ತು ಇಷ್ಟೆಲ್ಲ ತೊಗೊಂಡ್ಬಿಟ್ಟು ನಾನು ರೂಮ್ನ ಯಾವ ಥರ ಸೆಟಪ್ ಮಾಡ್ತೀನಿ ಅನ್ನೋದು ಕೂಡ ನೀವು ನೋಡಿದ ತಕ್ಷಣ ಹೇಳಿ ಗೈಸ್ ಯಾವ ಥರ ಐತೆ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡೋಕೆ ಹೋಗಬೇಡಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಪ್ರತಿಯೊಂದು ಡ್ರೀಮ್ ಅಂತ ಇದ್ದೇ ಇರುತ್ತೆ. ಈ ಥರ ಮಾಡಬೇಕು, ನನ್ನ ರೂಮು ಈ ಥರ ಸ್ಟುಡಿಯೋ ಥರ ಮಾಡ್ಕೋಬೇಕು, ಹಾಗೆ ಹೀಗೆ ತುಂಬ ಅಂದರೆ ತುಂಬಾ ಡ್ರೀಮ್ ಇರುತ್ತೆ ಎಲ್ರಿಗೂ. ಇವಾಗ ನಾನು ಚಿಕ್ಕದಾಗಿ ಮಾಡ್ತಿದ್ದೀನಿ ನೋಡಿ. ಎಲ್ಲಿ ಹೋಗ್ತಾಯಿದ್ದೇನೆ ಅಂತಂದರೆ ಅದೇ ಹೇಳೋದು, ನಾನು ಟೇಬಲ್ ಸೆಟಪ್ ಮಾಡಬೇಕು ಅಂತ. ಟೇಬಲ್ಲು ನಾನು ಒಂದು ಕಮ್ಮಿಯಲ್ಲಿ ಕೊಟ್ಟಿದ್ದೆ, ಅಂದರೆ ನನಗೆ ಹೊರಗಡೆ ಟೇಬಲ್ ಬೇಕಾಗಿ ನಾನಾಗೆ ನನಗೆ ಯಾವ ಥರ ಸೈಜ್ ಬೇಕೋ ಆ ಥರ ಟೇಬಲ್ನ ನಾನು ಇವತ್ತು ರೆಡಿ ಮಾಡೋಕ್ಕಾಗಿದ್ದೆ. ಅದನ್ನು ಇವತ್ತು ನಾನು ತರಕ್ಕೆ ಹೋಗ್ಬೇಕು. ರೆಡಿ ಮಾಡೋಕ್ಕೆ ಮುಂಚೆನಾಗಿದ್ದು ತರಕ್ಕೆ ಹೋಗ್ಬೇಕು. ನಾನು ತೋರಿಸ್ತೀನಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ನೋಡ್ತಾ ಇದ್ರಲ್ಲ, ಈ ಥರ ರೆಡಿ ಆಗೈತೆ ಗೈಸ್. ಇದು ಟೇಬಲು ಸೈಜು ನಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ಸೈಜ್ ಕಟ್ ಮಾಡಿಸಿದ್ವಿ. ಇವಾಗ ಇದನ್ನು ಇನ್ನೂ ಕಲರ್ ಹೊಡ್ಕೋಬೇಕು. ಕಲರ್ ಹೊಡ್ಸೋಕ್ಕೆ ನೀವು ಬೇರೆ ಕಮ್ಮಿ ಆಯ್ತು. ಫೈನಲ್ ಆಗಿದ್ದಕ್ಕೆ ಕಲರ್ ಹೊಡ್ಕೊಂಡು ಹೊರಗೆ ಹೋಗ್ತಾ ಇದ್ವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬೇರೆ ಕಮ್ಮಿ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು ಆಯಿತಾ. ಆಯ್ತು ಫೈನಲ್ ಆಗಿ ತೊಗೊಂಡು ಬಂದು ಇಲ್ಲಿ ಇಕ್ಕಿದ್ವಿ ನೋಡಿ. ಇವಾಗ ಇಲ್ಲೆಲ್ಲ ಈ ಥರ ಕಲರ್ ಹೊಡಿತಾರಲ್ಲ, ಈ ಥರ ನಾವು ಇದಕ್ಕೆ ಕಲರ್ನ ಇನ್ನೂ ಡಿಸೈಡ್ ಮಾಡಿಲ್ಲ. ಕಲರ್ ಡಿಸೈಡ್ ಮಾಡಿಬಿಟ್ಟು ಕಲರ್ ಹೊಡಿಬೇಕು. ನೆಕ್ಸ್ಟ್ ಇವಾಗ ಫೈನಲ್ ಆಗಿ ಫೋಟೋಗೆ ಅವರು ಸಾಯಂಕಾಲ ಕರೀತಾ ಹೋಗ್ತಾರೆ, ಸಾಯಂಕಾಲ ಬರ್ಬೇಕು. ಇವಾಗೆಲ್ಲ ಟೇಬಲ್ ಅದೆಲ್ಲ ಕೊಟ್ಬಿಟ್ಟು ಅಮೌಂಟ್ ಎಲ್ಲ ಮಾತಾಡ್ಬಿಟ್ಟು ಕಲರ್ಗೆ ಕೊಟ್ಬಿಟ್ಟು ಇವಾಗ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ವರ್ಕ್ ಆಯ್ತಲ್ವಾ, ದುಡಿಬೇಕಲ್ವಾ, ಮತ್ತೆ ಇವಾಗ ಆಫೀಸ್ಗೆ ಹೋಗ್ಬೇಕು ನೋಡಿ. ಬೇಜಾರು ಗೈಸ್, ಲೈಫಾಗಿ ಕ್ಯಾಮ್ರಾ ಮುಂದೆ ಆಗ್ಬೇಕು, ನಾವು ಕೂಡ ಬೇರೆ ಹತ್ರ ದುಡಿತೀವಲ್ಲ, ಅದೊಂದು ಬೇಜಾರು. ಸಾಯಂಕಾಲ ಬರಲಿಲ್ಲ, ನೆಕ್ಸ್ಟ್ ಡೇ ಬಂದುಬಿಟ್ಟು ಇವಾಗ ನಾನು ತೊಗೊಂಡು ಹೋಗ್ತಾ ಇದ್ವಿ. ಸಾಕಾಗ್ತೈತೆ ಬೈಕ್ ಮೇಲೆ ಈ ಥರ ತೊಗೊಂಡು ಹೋಗ್ತಾ ಇದ್ರೆ ಗೈಸ್. ಸೊ ಫೈನಲಾಗಿ ಒಂದು ಲಿಫ್ಟ್ ಒಳಗಡೆ ಒಂದೇ ಹೋಗ್ತಾ ಇರೋದು, ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇರೋದು. ಫೈನಲಾಗಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಫೈನಲ್ ಆಗಿ ಫುಲ್ಲು ರೂಮ್ ಹತ್ತಿರನೇ ತಂದೆ. ಹೆಂಗೆ ತರಬೇಕಂತ ತಲೆಲ್ಲ ಕೆಟ್ಟೋಗ್ಬಿಟ್ಟೈತೆ ಗೈಸ್, ನಿಜ ಹೇಳ್ತೀನಿ. ತಂದೀನಿ ನಿನ್ನೆನೇ ಈ ಥರ ವುಡ್ ತೊಗೊಂಡಿದ್ದೀನಿ ನೋಡಿ ಗೈಸ್. ಈ ಥರ ವೈಟ್ ಇರುತ್ತಲ್ಲ, ಈ ಥರ ವುಡ್ನ ತೊಗೊಂಡಿದ್ವಿ. ಬಟ್ ಅದು ತೊಗೊಂಡು ಬರೋಕ್ಕಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಬ್ಬನೇ ಇದ್ವಿ. ಬಟ್ ನಮ್ಮ ಫ್ರೆಂಡ್ ಹಿಡ್ಕೊಂಡು ಕೂತಿದ್ದ, ತೊಗೊಳ್ಬೇಕಾದ್ರೂ ನೆನ್ಪು ಬರಲಿಲ್ಲ. ಯಾಕೆಂದರೆ ಆಫೀಸ್ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಹೋಗಿದ್ದೆ, ಶಾಪ್ಗೆ ಹೋಗಿದ್ದೆ. ಬಟ್ ಅದಕ್ಕೆ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಟೈಮ್ ಕೊಡಬೇಕಾಗಿತ್ತು, ಸಿಗಲಿಲ್ಲ. ಇವಾಗ ತೋರಿಸ್ತೀನಿ ಗೈಸ್. ಟೇಬಲ್ ಸೆಟ ಸುಮ್ಮನೆ ನಾರ್ಮಲ್ ಆಗಿ ಮೇಲ್ಗಡೆ ಇಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಟೇಬಲ್ ಚೆನ್ನಾಗಿದೆ ಇಲ್ಲ ಅಂತ ಹಾಗೆ ಕಮೆಂಟ್ ಮಾಡಿ. ಯಾಕಂದರೆ ನಮ್ಗೆ ಬೇಕಾದ್ರೆ ನಾವು ಇದು ನಮ್ಗೆ ಯಾವ ಥರ ಬೇಕು ಆ ಥರ ರೆಡಿ ಮಾಡಿಸಿರ್ರಿ. ರೆಡಿ ಮಾಡಿರೋ ತರಲಿ ನನಗದು ಇಷ್ಟ ಇರಲಿಲ್ಲ, ನಾನು ರೆಡಿನೇ ಮಾಡಿಸ್ಬೇಕು. ಈ ಥರ ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಅಂತ ಒಂದೊಂದಾಗಿ ತೊಗೊಂಡ್ಬಿಟ್ಟು ರೆಡಿ ಮಾಡಿಸಿದ್ದೀನಿ. ಓಕೆನಾ, ನೋಡ ಬನ್ನಿ ಗೈಸ್. ಟೇಬಲ್ನ ನಾನು ಇವಾಗ ಈ ಸೆಟಪ್ಪಲ್ಲಿ ಇಸ್ಬೇಕಂತ ಇದ್ದೀನಿ. ಬಟ್ ವಿಡಿಯೋದಲ್ಲಿ ಅಲ್ಲಿ ಹೇಳಿದ್ದೆ, ಬಟ್ ನನಗೆ ಫೇಸ್ ಸಾಕಾಗಲ್ಲ, ಅದಕ್ಕೋಸ್ಕರ ನಾನು ಟೇಬಲ್ನ ಈ ಸೆಟಪ್ ಇಟ್ಕೊಂಡು ಸದ್ಯಕ್ಕೆ. ಆಮೇಲೆ ದಿವಾನ ತಂದ್ಬಿಟ್ಟು ಆಮೇಲೆ ನೋಡೋಣ ಗೈಸ್. ತರ್ತೀನಿ ಒಳಗಡೆ. ಫೈನಲ್ ಆಗಿ ತಂದಿದ್ದೀವಿ ಒಳಗಡೆ, ಇಲ್ಲಿ ಇಟ್ಬೇಕು. ಬಟ್ ಇದೊಂದು ಸ್ವಲ್ಪ ಇದಾಗ್ತಾ ಇದೆ, ಅದಕ್ಕೆ ಇನ್ನು ಕೆಳಗಡೆ ನಾವು ಇನ್ನೂ ಸ್ಕ್ರೂ ಇರುತ್ತೆ, ಆ ಸ್ಕ್ರೂನ ತೊಗೊಂಡು ಬಂದು ಇನ್ನೂ ಹೊಡಿಬೇಕು. ಆ ಸ್ಕ್ರೂನ ತಂದು ಹೊಡಿದಿರ್ಬೇಕು. ಇವಾಗ ನಾನು ಸುಮ್ಮನೆ ನಾರ್ಮಲ್ ಆಗಿ ಇಟ್ಟು ನೋಡ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ನನ್ನ ಟೇಬಲ್ ಅಂತ. ಈ ಥರ ಹೈಟು ಅದೆಲ್ಲ ನಮ್ಗೆ ಕರೆಕ್ಟ್ ಆಗಿರುತ್ತಾ ಅಂತ ಅನ್ಕೊಂಡಿದ್ದೀನಿ. ಗೈಸ್ ಫೈನಲ್ ಆಗಿ ನನಗೆ ಇದೇ ಹೈಟ್ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಬೇಕು ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ಹೈಟ್ನ ಮಾಡ್ತೀನಿ. ಯಾಕಂದ್ರೆ ಕೆಳಗಡೆ ಇನ್ನು ವುಡ್ಡು ಅದು ಸ್ಕ್ರೂ ಹಾಕಿರ್ತೀರ, ಇನ್ಬಿಟ್ಟು ಹಾಕ್ತೀನಿ. ಇನ್ಬಿಟ್ಟು ಹಾಕಿದ್ಮೇಲೆ ಅದನ್ನ ಇವಾಗ ನಾನು ಹೋಗ್ಬಿಟ್ಟು ಶಾಪ್ ಹೋಗ್ಬಿಟ್ಟು ತರಬೇಕು. ಬಟ್ ಇವಾಗ ಬರ್ಬೇಕಾದ್ರೆ ನೆನ್ಪು ಬಂತು, ಬಟ್ ತರಕ್ಕಾಗಿಲ್ಲ. ಬಟ್ ಇವಾಗ ನಾವು ಶಾಪ್ ಹೋಗ್ಬಿಟ್ಟು ತಂದ್ಬಿಟ್ಟು ಫೈನಲ್ ಟೇಬಲ್ನ ಯಾವ ಥರ ರೆಡಿ ಅಂತ ತೋರಿಸ್ತೀನಿ. ಬಟ್ ಏನೋ ನನಗೇನಪ್ಪ ಅಂದರೆ ಬಾಬು ಕನ್ನಡಿನೇ ಇಲ್ಲ ಗೈಸ್. ರೂಮಿಗೆ ಬಂದು 2 ಮಂತ್ ಆಯಿತು, ಬಟ್ ಅನ್ನೂ ಕನ್ನಡಿನೇ ಹಾಕಿಲ್ಲ ನೋಡಿ. ನನ್ನ ರೂಮಲ್ಲಿ ಎಲ್ಲೂ ಕನ್ನಡ ಇಲ್ಲ. ನನ್ನ ಫೇಸ್ ತೊಗೊಳಿದ್ರೆ ಡೈರೆಕ್ಟ್ ಹಿಂಗೆ ಕುಂಕುಮ ಹಚ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಸದ್ಯಕ್ಕೆ ಒಂದು ಚಿಕ್ಕ ಕನ್ನಡಿ ತರ್ತೀನಿ. ಬಟ್ ನನ್ನ ಆಸೆ ದೊಡ್ಡದೇ ತರೋಣ ಅಂತ ಇತ್ತು ಫಸ್ಟು ಸ್ಟಾರ್ಟಿಂಗು.
ಬಟ್ ಇವಾಗ ಸದ್ಯಕ್ಕೆ ನಾನು ಚಿಕ್ಕದೊಂದು ತಂದಿರ್ತೀನಿ, ಅದು ಮತ್ತೆ ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅಂತಾರೆ. ಸದ್ಯಕ್ಕೆ ಇವಾಗ ಬೇಕಲ್ವಾ, ಇವಾಗ ಅದನ್ನು ತೊಗೊಳಕ್ಕೆ ಆದಷ್ಟು ಬೇಗನೆ ತೊಗೋತೀನಿ. ಬಟ್ ಆದರೂ ನಾನು ಸದ್ಯಕ್ಕೆ ಬೇಕು, ಅದಕ್ಕೋಸ್ಕರ ಇವಾಗ ಅದೊಂದು ಕನ್ನಡಿ ಒಂದು ಅದ್ರ ಜೊತೆಗೆ ತಂದುಬಿಡ್ತೀನಿ ಗೈಸ್. ಇವತ್ತು ಗೈಸು ಸ್ಕ್ರೂ ಅದು ತರಕ್ಕೆ ಹೋದೆ, ಬಟ್ ಶಾಪ್ ಕ್ಲೋಸ್ ಆಗೈತೆ. ಇವಾಗ ಗ್ಲಾಸ್ ಒಂದು ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್, ಒಬ್ಬನೇ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಯಾವ ಥರ ಮಾಡ್ಕೊಂಡು ಒಂದು ಗೊತ್ತಾಗ್ತಿಲ್ಲ. ತೊಗೋಬೇಕಾದ್ರೆ ಎಲ್ಲನೂ ತೊಗೊಂಡು ಆದ್ಮೇಲೆ ನೆನ್ಪು ಬರ್ತಿದೆ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ನನ್ನ ತಲೆಯಲ್ಲಿ ಏನಪ್ಪ ಇನ್ನೊಂದು ಇರ್ಬೇಕಂದ್ರೆ ಯಾವಾಗಲೂ ಕ್ಯಾಮ್ರಾ ಇವಾಗ ಏನೇ ತಗೋ ಕ್ಯಾಮ್ರಾ ಎದುರುಗಡೆ ಇರೋಕೆ ಆ ಥರ ಹ್ಯಾಬಿಟ್ನ ಮಾಡ್ಕೋಬೇಕು. ಇವಾಗ ಇನ್ನು ಮುಂದೆ ಮಾಡ್ಕೋತೀನಿ ಗೈಸ್. ಇವಾಗ ಗ್ಲಾಸ್ ಒಂದು ತೊಗೊಂಡು ಹೋಗ್ತಾ ಇದ್ದೀನಿ, ಒಬ್ಬನೇ ಇದ್ದೀನಿ ಗೈಸ್. ಆಮೇಲೆ ಮತ್ತೆ ಸಿಗ್ತೀನಿ ಗೈಸ್. ವಿಶಾಲ್ ಮಾರ್ಟ್ ಒಳಗಡೆ ಬಂದಿದೆ ನೋಡಿ, ನಡ್ಕೊಂಡು ಇವಾಗ ಮೇಲೆ ಹೋಗ್ತದೆ. ಇಲ್ಲಿ ಕಮ್ಮಿ ಬಜೆಟಲ್ಲಿ ಎಲ್ಲ ತೊಗೋಬೇಕಂದ್ರೆ ವಿಶಾಲ್ ಮಾರ್ಟು ಇಲ್ಲ ಬೆಸ್ಟ್ ಅಂದರೆ ಡಿ ಮಾರ್ಟ್ನ ಚೂಸ್ ಮಾಡ್ಕೋಬೇಕು ನೀವು. ಯಾಕೆಂದರೆ ಈ ಥರ ಎಲ್ಲ ಕಮ್ಮಿ ಬಜೆಟ್ ಅಂದರೆ ಕಮ್ಮಿ ಬಜೆಟ್ ಸಿಗುತ್ತೆ. ನೀವು ಅಲ್ಲಿ ಒಂದೊಂದು ಶಾಪಿಗೆ ಹೋಗಿ ತೊಗೋತೀನಿ ಇರೋ ಒಂದು ಸ್ವಲ್ಪ ಕಾಸ್ಟ್ಲಿ ಸಿಗುತ್ತೆ. ಅದೇ ವಿಶಾಲ್ ಮಾರ್ಟ್ಗೆ ಹೋಗಿದ್ದಂತೆಲ್ಲ ಇವೆಲ್ಲ ಐಟಮ್ನ ತೊಗೊಂಡಿದ್ದೀನಿ ನೋಡಿ. ಇವೆಲ್ಲ ಸುಮ್ಮನೆ ಬೇಕಾಗಿದ್ದು, ಅದಕ್ಕೆ ತೊಗೊಂಡಿದ್ದೀನಿ ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು. ಇನ್ನೇನು ಟೈಮ್ ಪಾಸ್ ಆಗ್ತಿರಲ್ಲ, ಹೋಗ್ಬಿಟ್ಟು ತೊಗೊಂಡು ಬಂದೆ. ಫೈನಲ್ ಆಗಿ ಏನೇನು ಬೇಕು ಎಲ್ಲನೂ ತೊಗೊಂಡ್ಬಿಟ್ಟು ಇವಾಗ ರೂಮಿಗೆ ಬರ್ತಾಯಿದ್ದೀನಿ. ರೂಮಿಗೆ ಬಂದು ಇನ್ನೂ ಅಡುಗೆ ಅದು ಮಾಡಿಕೊಂಡು ಮಲ್ಕೋಬೇಕು ಗೈಸ್. ಮತ್ತೆ ಬ್ಲಾಗ್ ಕಂಟಿನ್ಯೂ ಇರುತ್ತೆ, ನೋಡ್ತಾ ಇರಿ ಗೈಸ್. ನಿನ್ನೆ ಸಿಗಲಿಲ್ಲ, ಡೋರ್ ಶಾಪ್ ಕ್ಲೋಸ್ ಆಗಿ, ಬಟ್ ಇವತ್ತು ಓಪನ್ ಆಗೈತೆ. ಇವತ್ತು ನಾನು ತೊಗೊಂಡು ಹೋಗೋಕ್ಕೆ ಬಂದಿದ್ದೆ. ನಾನು ಇರೋದು ಕ್ರಾಂತಿ ಸ್ವೀಟ್ ಹತ್ರ. ಬಟ್ ಈ ಜಾಗ ಅಂತೂ ಮರೆಯಲ್ಲ ಆಗದ ನೆನಪು ಈ ಜಾಗ. ಬಟ್ ಇವಾಗ ನನ್ನ ಬೈಯಲ್ಲಿ ಏನೋ ತೊಗೋತಾರೆ ಬಂದೆ. ನಾನು ಒಂದು ಪನ್ನೀರ್ ಪಫ್ಸ್ನ ಒಂದು ತಿನ್ನಬೇಕು ಅಂತ ಇದೆ. ಫೈನಲ್ ಆಗಿ ನಾನೊಂದು ಪನ್ನೀರ್ ಪಫ್ನೇ ತೊಗೊಂಡು ಇವಾಗ ತಿಂತಾ ಇದ್ದೀನಿ. ಬ್ಲಾಗ್ ಏನಾದರೂ ಚೆನ್ನಾಗಿ ಓಡಿದ್ರೆ ಗೈಸ್ ಡೈಲಿ ಬ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರಲ್ಲಿ ಡೈಲಿ ಬ್ಲಾಗ್ ಮಾಡೋರು ತುಂಬ ಅಂದರೆ ತುಂಬಾ ಕಮ್ಮಿ ಜನ. ಯಾರನ್ನೆಲ್ಲ ಅಂತ ಹೇಳ್ಬೇಕು, ಜಾಸ್ತಿನೇ ಯಾರನ್ನೆಲ್ಲ. ನಾನೊಬ್ಬ ಅದರೊಳಗಡೆ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಇದೆ. ಬಟ್ ಈ ಬ್ಲಾಗ್ ಏನೋ ಚೆನ್ನಾಗಿ ಓಡಿದ್ದಾರೆ, ಎಲ್ಲರೂ ಮಾಡಿ ಅಂತ ಕಮೆಂಟ್ ಆಗಿದ್ದರೆ ಡೈಲಿ ಬ್ಲಾಗ್ನ ಶೂಟ್ ಮಾಡ್ತೀನಿ ಗೈಸ್. ಬಟ್ ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಫೀಲ್ ಆಗುತ್ತೆ ಈ ಜಾಗಕ್ಕೆ ಬಂದು ನಾನು ಏನಾದ್ರು ತಿಂತಾಯಿದ್ರೆ. ಇವತ್ತು ಬ್ಲಾಗಲ್ಲಿ ತೋರಿಸ್ತೀನಿ, ಬಟ್ ಯಾವುದೂ ಇಲ್ಲೇ ಬಂದು ತಿನ್ನೋದು ನಾನು ಏನೇ ಆಗ್ತೀವಿ. ಪಪ್ಸು ಪನ್ನೀರ್ ಪಪ್ಸು ಚೆನ್ನಾಗಿದ್ರೆ ಇಲ್ಲೇ ತಿನ್ನೋದು. ಲೈಟ್ ಆದರೂ ತೊಗೊಂಡು ಹೋಗೋಣ ಅಂತ ಇವತ್ತು ಡಿಸೈಡ್ ಆಗಿದ್ದೀವಿ. ಇವತ್ತು ಲೈಟ್ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ. ಶಾಪ್ ಹತ್ರ ಬಂದಿದ್ವಿ. ಬಟ್ ಇವಾಗ ನಾನು ಇನ್ನೂ ಶಾಪ್ ಹತ್ರ ಹೋಗ್ಬಿಟ್ಟು ಎಷ್ಟಾಗುತ್ತೆ ಏನಿಲ್ಲ ಅಂತ ಎಲ್ಲನೂ ಕೇಳ್ಕೊಂಡ್ಬಿಟ್ಟು ಬರ್ಬೋದು. ಫೈನಲಾಗಿ ಒಂದು ಲೈಟ್ನ ತೊಗೊಂಡಿದ್ವಿ, ಮತ್ತು ಇದು ಒಂದು 3 ಫೀಟು ವೈರ್ನ ತೊಗೊಂಡಿದ್ವಿ. ಒಂದು ಪ್ಲಗ್ನ ತೊಗೋಬೇಕು. ಯಾಕಂದರೆ ಅಲ್ಲಿ ನಾನು ಯಾವ ಕಡೆ ಇಕ್ಕೋತೀನಿ ನನಗೂ ಗೊತ್ತಾಗಲ್ಲ. 1 ಇಯರ್ ವಾರಂಟಿ ಕೂಡ ಇರುತ್ತೆ. 2 ಫೀಟು 3 in 1 ಲೈಟ್ ತೊಗೊಂಡಿದ್ದೀನಿ ನಾನು. ಯಾವುದೇ ಲೈಟ್ ಅಂತ ನಾನು ರೂಮ್ಗೆ ಹೋದ್ಮೇಲೆ ತೋರಿಸ್ತೀನಿ ಗಾಯ್ಸ್. ತೊಗೊಂಡ್ಬಿಟ್ಟು ಇಲ್ಲೇ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಗಾಯ್ಸ್. ಇದೆಲ್ಲ ಇಲ್ಲೇ ಸೆಟಪ್ ಮಾಡ್ತೀವಿ. ಯಾಕೆಂದರೆ ಮನೇಲಿ ಹೋಗಿದ್ರೆ ಮತ್ತೆ ಚಿಕ್ಕ ಸ್ಕ್ರೂ ಏನೂ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ರೆಡಿ ಮಾಡ್ತೀವಿ ಗಾಯ್ಸ್. ಟ್ಯೂಬ್ ಲೈಟ್ನ ತೊಗೊಂಡು ಬರೋಕ್ಕೆ ಆಗ್ತಾಯಿಲ್ಲ. ಬೈಕ್ ಮೇಲೆಗಡೆ ಇಟ್ಕೊಂಡು ಇವಾಗ ಯಾವ ಥರ ಇಕ್ಕಿದ್ದೀನಿ ಗೊತ್ತಾ, ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ತೊಗೊಂಡು ಬರ್ತಾಯಿದ್ದೀನಿ ಗಾಯ್ಸ್. ಯಾರು ಇಲ್ಲ ಅಂತಂದರೆ ಬೈಕ್ ಮೇಲೆ ಹಿಡ್ಕೊಳ್ಳೋಕ್ಕೆ. ಯಾಕಂದರೆ ನಮ್ಮ ಫ್ರೆಂಡು ಆ ಕಡೆಯಿಂದ ಹೋದ್ ನಮ್ಮ ಬ್ರೋ. ಅದಕ್ಕೆ ನಾನು ಇಲ್ಲಿ ನೋಡಿ ಹೆಂಗೆ ಇಟ್ಕೊಂಡು ಬರ್ತಾಯಿದ್ದೀನಿ ಗಾಯ್ಸ್. ಹೆಂಗೆ ಇಟ್ಕೊಂಡು ಬರ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ, ಈ ಥರ ಇಟ್ಕೊಂಡು ಬರ್ತಾಯಿದ್ದೀನಿ ಈ ಥರ ಗೈಸ್. ಎಲ್ಲನೂ ತಂದೆ, ಆದರೆ ಮನಸ್ಸೇ ಆ್ಯಪಿಲ್ಲ ನೋಡಿ. ಮನಸ್ಸೇ ಆ್ಯಪಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಮನಸ್ಸಿಗೆ ನೆಮ್ಮದಿಲ್ಲ ಅಂತಿದ್ದಾಗ ನಾವೇನು ಮಾಡಿದ್ರೆ ಹ್ಯಾಪಿನೆಸ್ ಸಿಗೋಲ್ಲ ಗೈಸ್, ನಿಜ ಹೇಳ್ತೀನಿ. ಆದರೂ ಏನೇನು ನೋವು ಬರುತ್ತೋ ಎಲ್ಲನೂ ತೊಗೋತೀನಿ. ಅದೆಷ್ಟು ದಿವಸ ಹೋಗ್ತೋ ನೋಡೋಣ. ನೋವಿಂದ ಒಂದಲ್ಲ ಒಂದು ದಿವಸ ಆಚೆ ಬರ್ತೀನಿ ಗೈಸ್, ಇದಂತೂ ನಿಜ ಪಕ್ಕ. ಬಟ್ ಆ ಟೈಮ್ ನೋವಲ್ಲಿದೆ ಅಂತಂದರೆ ನೋವನ್ನು ಫೀಲ್ನ ಅನುಭವಿಸಿ ಹೊರಗಡೆ ಬರ್ತೀನಿ. ಬಟ್ ನೋವಲ್ಲೇ ಯಾವತ್ತೂ ಇರೋಕ್ಕೆ ಹೋಗಲ್ಲ. ನಾವು ಅನುಭವಿಸು ಹೊರಗೆ ಬಂದು ಮತ್ತೆ ಚೆನ್ನಾಗಿರ್ತೀನಿ ಗೈಸ್. ಲೈಟು ಚೆಕ್ ಮಾಡಲಿಲ್ಲ ನಾನು, ಬಿಸಾಕ್ಬಿಟ್ಟಿದ್ದೀನಿ ಗೈಸ್. ಹಾಗೆ ಹೇಗೆ ಕೂತಿದ್ದೀನಿ ಬಿಸಾಕಿದ್ದೀನಿ. ಫೈನಲ್ ಆಗಿ ಏನೇ ಆಗಲಿ ಏನೇ ಬಿಡಿ ಅದು ಸೆಕೆಂಡ್ರಿ ಇವಾಗ. ಬಟ್ ಇವಾಗ ಫೈನಲ್ ಆಗಿ ನನ್ನ ಲೈಟ್ನ ನಾನು ಸೆಟಪ್ ಮಾಡ್ತೀನಿ ಗೈಸ್. ಯಾವ ಥರ ಇದೆ ಯಾವ ಥರ ಅಂತ ಈ ಥರ ತೆಗ್ದು ಬಿಸಾಕಿದ್ದೀನಿ ಗೈಸ್. ಇಲ್ಲಿ ಇದು ಲೈಟ್ನ ಇವಾಗ ನೋಡೋಣ ಗೈಸ್. ಇವಾಗ ಪ್ಲಗ್ಗಲ್ಲಿ ಹಚ್ಬಿಟ್ಟು ಸದ್ಯಕ್ಕೆ ನಾನು ಈ ಥರ ಇದು ಹಾಕಿದ್ದೀನಿ. ಬಟ್ ಇದಕ್ಕೆ ನಾನು ಇವಾಗ ಟೇಪ್ ಹಾಕ್ಬೇಕು. ಇವಾಗ ಫೈನಲ್ ಆಗಿ ಇವೆಲ್ಲನೂ ನಾನು ಆಫ್ ಮಾಡಿದ್ದೀನಿ ಗೈಸ್. ಇವಾಗ ಗೈಸ್ ಏನು ಕಾಣ್ತಿಲ್ಲ ಗೈಸ್. ಇವಾಗ ಫೈನಲ್ ಆಗಿ ಒಂದು ಲೈಟ್ನ ಆನ್ ಮಾಡೋಣ. ಓ ಮೈ ಗಾಡ್ ಗೈಸ್, ಸೈಕಾಗೈತೆ. ಇದು ಒಂದು ಕಲರು, ಇವಾಗ ಇದು ಒಂದು ಕಲರು ಗೈಸ್. ಇದು ಲೈಟ್ ಅಂತೂ ಸೈಕಾಗಿ ಕಾಣ್ತೈತೆ. ಬಟ್ ಇವಾಗ ಇದು ಒಂದು 3 ಲೈಟ್ ಇವಾಗ ಗೈಸ್. ಇವಾಗ ಮಸ್ತಾಗಿ ಇವಾಗ ಗೈಸ್, ನಿಜ ಹೇಳ್ತಾ ಇದ್ದೀನಿ, ಆರಾಮಾಗಿ ತೊಗೋಬೋದು. ಬಟ್ ನನಗೆ ಇಷ್ಟ ಆಗಿರೋದು ಈ ಲೈಟ್ ಗೈಸ್. ಯಾಕೆಂದರೆ
ನೋಡ್ತಿರ್ಬೋದು ಇವಾಗ ನಾನು ಇಲ್ಲಿ ರೀಲ್ಸ್ ಮಾಡ್ತೀನಿ ಅಂತಂದರೆ ನನ್ನ ಫೇಸ್ನ ಇವಾಗ ಯಾವ ಥರ ಕಾಣುತ್ತೆ ಅಂತ. ಬಟ್ ಇವಾಗ ನಾನು ಇನ್ನೊಂದು ಹಾಕ್ತೀನಿ, ಇದು ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ. ಬಟ್ ಇವಾಗ ಮತ್ತೆ ಇದು ಹಾಕ್ತೀನಿ, ಇದು ನಾರ್ಮಲು ಯಾವ ಥರ ಹಾಕ್ತೀನಿ ನಿಮಗೆ ಗೊತ್ತಾಗ್ತದೆ. ನೋಡಿದ್ರಲ್ಲ ಗೈಸ್, ಈ ಥರ ನಂಗೆ ಲೈಟ್ನ ಬೇಕಾಗಿತ್ತು, ಯಾಕಂದರೆ ಈ ಮೂಲೆ ಲೆಕ್ಕಕ್ಕೆ ರೀಲ್ಸ್ ಮಾಡೋಕ್ಕೆ ಬ್ಯಾಗ್ರೌಂಡಲ್ಲಿ ಲೈಟ್ ಅಂತ ಚೆಕಪ್ ಮಾಡಿದ್ದೀವಿ. ಇವಾಗ ಆಮೇಲೆ ಸಿಗೋಣ. ನಾನು ಇವಾಗ ಇದು ಮಿರರ್ ಹಾಕೋಕ್ಕೆ ಸದ್ಯಕ್ಕೆ ಮಳೆ ತೊಗೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೊಡೆದು ನೋಡೋಣ. ಎಸ್ ಮಳೆನ ತೊಗೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಮಿರರ್ ಏನು ಕೆಳಗಡೆ ಇಕ್ಕಿದ್ದೀನಲ್ಲ, ಇವಾಗ ಮಿರರ್ ನಾನು ಹೊಡಿಬೇಕಂತ ಇವತ್ತು ಮಳೆ ಎಲ್ಲ ತಂದೀನಿ. ಇವಾಗ ಇಲ್ಲಿ ಹೊಡಿಬೇಕು ಅಂತ ಅನ್ಕೋತಾ ಇದ್ದೀನಿ, ಇಲ್ಲಿ ಈ ಪಾಯಿಂಟಲ್ಲಿ ಹೊಡಿಬೇಕಂತ ಇದ್ದೀನಿ. ಯಾಕಂದರೆ ಈ ಪಾಯಿಂಟಲ್ಲಿ ಟೇಬಲ್ ಇರುತ್ತೆ, ಇಲ್ಲಿ ಒಂದು ಲೈಟಿಂಗ್ಸ್ ಹಾಕ್ಬೇಕಂತ ಇದ್ದೀನಿ. ಇವಾಗ ಇಲ್ಲಿ ಒಂದು ಮಳೆ ಹೊಡೆದ್ಬಿಟ್ಟು ಈ ಕಡೆ ಕೊನೆ ಏಕಪ್ಪ ಅಂದಿದ್ರೆ ನಾನು ಡೋರ್ ಓಪನ್ ಮಾಡಿದ್ರೆ ಸನ್ಲೈಟು ಈ ಕಡೆಯಿಂದ ಬರುತ್ತಲ್ಲ, ಮುಖನ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ಥರ ನೋಡಿ ಫೇಸ್ ಇಲ್ಲೇ ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಅದಕ್ಕೆ ನಾನು ಇಲ್ಲೇ ಈ ಕಡೆ ಹೊಡೆಯೋಣ ಅಂತಂದಿದ್ದೀನಿ. ಬಟ್ ನೋಡೋಣ ಬನ್ನಿ, ಇವಾಗ ಮಳೆ ಹೊಡೆದು ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ನಾನು ನೋಡ್ಕೊಂಡಿದ್ದೀನಿ ಈ ಸೈಜ್ ಹೊಡಿಯೋಕೆ, ಯಾಕಂದ್ರೆ ನನ್ನ ಹೈಟ್ ಇಷ್ಟ ಐತೆ, ಇಷ್ಟು ಹೈಟಲ್ಲಿ ನಾನು ಹೊಡಿಬೇಕು. ಇಲ್ಲಿವರೆಗೂ ನನ್ನ ಕವರ್ ಆಗ್ಬೇಕಲ್ಲ, ನನ್ನ ಹೈಟಿಗೆ ಮತ್ತು ಮಿರರ್ಗೆ ಒಂದು ಸ್ವಲ್ಪ ಹಿಂಗೆ ಫೋಟೋ ಹೊಡ್ಕೊಳಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ. ಇವಾಗ ಈ ಹೈಟಿಗೆ ನಾನು ಹೊಡಿಬೇಕಂತ ಇದ್ದೀನಿ. ನೋಡೋಣ, ಈ ಹೈಟಿಗೆ ಹೊಡೆದ್ಬಿಟ್ಟು ನೋಡೋಣ. ಒಳಗಡೆನೆ ಹೋಗ್ತಾ ಇಲ್ಲ ಆಯಿತು. ಇವಾಗ ಈ ಥರ ಹೊಡೆದಿದ್ದೀನಿ ನೋಡಿ, ಕಾಣ್ತೈತಲ್ಲ ಮಳೆ ಹೊಡೆದಿರೋದು. ಇವಾಗ ಮಿರರ್ನ ಇಲ್ಲಿ ಇಕ್ಬೇಕು, ಇಕ್ಕಿದ್ರೆ ಚೆನ್ನಾಗಾಗುತ್ತಾ. ಓಕೆ ಗೈಸ್, ಚೆನ್ನಾಗಾಯಿತು ಸದ್ಯಕ್ಕಲ್ಲ, ಚೆನ್ನಾಗೇ ಆಗ್ಬಿಡ್ತಿದ್ದು, ಚೆನ್ನಾಗೇ ಕೂತ್ಕೊಂಡ್ಬಿಟ್ಟಿತ್ತು. ಫಿಕ್ಸ್ ಮಾಡಿದ್ವಿ ಗೈಸ್. ಇವಾಗ ಒಂದು ಮಿರರ್ನ ಸೆಟಪ್ ಮಾಡಿದ್ದೀನಿ. ಈ ಥರ ಫೇಸ್ನ ಚೆನ್ನಾಗಿ ಕಾಣುತ್ತೆ ಗೈಸ್. ಇವಾಗ ಈ ಕಡೆಯಿಂದ ನೋಡಿದ್ರೆ ಫೇಸ್ನ ಚೆನ್ನಾಗಿ ಕಾಣುತ್ತೆ ಮಿರರ್. ಅದಕ್ಕೋಸ್ಕರನೇ ಈ ಸೆಟಪಲ್ಲಿ ನಾನು ಮಿರರ್ನ ಸೆಟಪ್ ಮಾಡಿದ್ದೀನಿ. ಆಯ್ತು ನೋಡಿ. ಇವಾಗ ಮತ್ತೇನು ಮಾಡೋಕಪ್ಪ ಅಂದರೆ, ಇವಾಗ ಲೈಟ್ನ ಯಾವ ಕಡೆ ಇಕ್ಬೇಕು ಅಂತ ಹುಡುಕ್ತಾ ಇದ್ದೀನಿ. ಲೈಟಿಂಗ್ಸ್ನ ನಾನು ಯಾವ ಕಡೆ ಇಕ್ಬೇಕು, ಈ ಕಡೆಯವ್ರು ಚೆನ್ನಾಗಿ ಬರುತ್ತೆ, ಈ ಕಡೆಯವ್ರು ಚೆನ್ನಾಗಿ ಫುಲ್ ಎಲ್ಲ ಏನು ಮಾಡೋಣ, ಫುಲ್ ಎಲ್ಲ ಡೋರು ಎಲ್ಲ ವಿಂಡೋ ಎಲ್ಲ ಆಫ್ ಮಾಡಿಬಿಟ್ಟು ಕತ್ಲಲ್ಲಿ ನೋಡೋಣ ಯಾವ ಕಡೆ ಕೂತ್ರೆ ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ. ಸದ್ಯಕ್ಕೆ ನಂದು ಈ ಥರ ಐಟಮ್ ಎಲ್ಲ ಬಿದ್ದಿವೆ ಗೈಸ್. ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದಾರಲ್ಲ ಯಾವ ಥರ ಬಿಸಾಕಿದ್ದೀನಿ. ಇಲ್ಲಿಕ ವೈರು ಚೇರು ಹೆಂಗೆ ಬೇಕು ಹಂಗೆ ಬಿಸಾಕಿರೋದಿದೆ. ಇವಾಗ ಸದ್ಯಕ್ಕೆ ನೋಡೋಣ ಬನ್ನಿ. ತಲೆನೇ ಓಡ್ತಲ್ಲ, ಟೇಬಲ್ ಯಾವ ಕಡೆ ಹಾಕ್ಲಿ, ಇಲ್ಲೇ ಇರಲ್ಲ ಏನು, ಈ ಸೆಟಪಲ್ಲಿ ಈ ರೇಂಜಲ್ಲಿ ಟೇಬಲ್ ಇಕ್ಬಿಟ್ಟು ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ಳ, ಏನು ಇಲ್ಲಿ ಟೇಬಲ್ ಹಾಕೊಂಡು ಬ್ಯಾಗ್ರೌಂಡಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಬ್ಯಾಗ್ರೌಂಡ್ ಎಡಿಟ್ ಮಾಡೋಂಥ ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಯಾವ ಕಡೆ ಇಕ್ಕಿದ್ರೆ ನನಗೆ ಚೆನ್ನಾಗಿ ಲೈಟಿಂಗ್ಸ್ನ ಬರುತ್ತೆ ಅಂತ ಗೈಸ್ ಒಂದೂ ಗೊತ್ತಾಗ್ತದೆ. ನಿಜ ಹೇಳ್ತಿದ್ದೀನಿ, ತಲೆ ಕೆಡ್ತೈತೆ. ನೋಡ್ತೀನಿ ರೀ, ಎಲ್ಲ ಕಡೆ ಒಂದೊಂದು ಕಡೆ ಇಕ್ಬಿಟ್ಟು ನೋಡಿಬಿಟ್ಟು ಯಾವ ಥರ ಫೈನಲಾಗಿ ಯಾವ ಕಡೆ ಸೆಟಪ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ. ಇಲ್ಲ ನೋಡಿ ಯಾವ ಥರ ಬಿದ್ದೈತೆ. ಇವೆಲ್ಲನೂ ನೀಟಾಗಿ ಇಕ್ಬೇಕು ಗೈಸ್. ನೋಡೋಣ ಬನ್ನಿ ಗೈಸ್. ಇವಾಗ ಟೇಬಲ್ನ ಇವಾಗ ಸದ್ಯಕ್ಕೆ ಈ ಕಡೆ ಹಾಕಿದ್ದೀನಿ, ಆಮೇಲೆ ನೋಡೋಣ, ತಡ್ಕೊಳ್ಳಿ. ಇವೆಲ್ಲ ಒರೆಸ್ಬಿಟ್ಟು ನೀಟಾಗಿ ಇಕ್ಬಿಟ್ಟು ತೋರಿಸ್ತೀನಿ. ಫೈನಲ್ ಆಗಿ ನಾನು ಯಾವ ಥರ ರೂಮ್ ಸೆಟಪ್ ಮಾಡೋ ಬಂದರೆ ಎಲ್ಲನೂ ಆ ಥರ ಇವಾಗ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿಬಿಟ್ಟು ಕ್ಲೀನೆಲ್ಲ ಮನೆಲ್ಲ ಇದು ಮಾಡಿರ್ತೀನಿ. ನೋಡೋಣ, ತೋರಿಸ್ತೀನಿ ಬನ್ನಿ ಗೈಸ್ ಇವಾಗ ಯಾವ ಥರ ಆಗೈತೆ ರೂಮ್ ಸೆಟಪ್ ಅಂತ. ಗೈಸ್ ಇವಾಗ ನಾನು ತೋರಿಸ್ಲಾ ಸಡನ್ನಾಗಿ ಎಟ್ ಎ ಟೈಮ್ ಒಂದೇ ಟೈಮ್ಗೆ ತೋರಿಸ್ತೀನಿ ಬನ್ನಿ. ಯಾರೋ ಸಡನ್ನಾಗಿ ಡೋರ್ ಓಪನ್ ಮಾಡಿದ್ದಾರೆ, ಅವ್ರಿಗೊಂದು ವಾವ್ ಅಂತ ಅನಿಸ್ಬೇಕು ಅನ್ನೋಕ್ಕೋಸ್ಕರ ಈ ಥರ ಮಾಡಿದ್ದೀನಿ ನೋಡಿ. ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಹಿಂಗೆ ಎದುರುಗಡೆನೂ ಒಂದು ಟೇಬಲು ಈ ಥರ ಕಾಣಬೇಕು. ಈ ಟೇಬಲ್ನ ಈ ಥರ ಕಾಣಬೇಕು. ಇವಾಗ ಎದುರುಗಡೆ ಯಾರೇ ಸಡನ್ನಾಗಿ ಬಂದಿರೋ ಒಂದು ಸ್ಟುಡಿಯೋ ಥರ ಫೀಲ್ ಆಗಬೇಕು. ಯಾಕೆಂದರೆ ಈ ಕಡೆ ಒಂದು ಶೆಲ್ಫಿ ಸ್ಟ್ಯಾಂಡ್ ಇಕ್ತೀನಿ, ಇವಾಗ ಇನ್ನೊಂದು ಈ ಕಡೆ ಒಂದು ಶೆಲ್ಫಿ ಸ್ಟ್ಯಾಂಡ್ ಇಕ್ತೀನಿ. ಅದಾದಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ಇದು ಗ್ಯಾಪ್ ಐತಲ್ಲ, ಈ ಕಡೆ ಒಂದು ದಿವಾನ ತಂದೆ ಹೇಳಿದ್ದೀನಲ್ಲ, ಈ ಕಡೆ ಒಂದು ದಿವಾನ ಸದ್ಯಕ್ಕೆ ಇವಾಗ ನಾನು ಇನ್ನೂ ಕೆಳಗಡೆ ಮಲ್ಕೋತೀನಿ. ಅದನ್ನೊಂದು ಟೈಮ್ ಇವಾಗ ದಿವಾನ ತಂದು ಇಲ್ಲಿ ಇವಾಗ ತರಲ್ಲ ಈ ಬ್ಲಾಗಲ್ಲಿ, ಬಟ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಬ್ಲಾಗ್ ಕೊನೆವರೆಗೂ ನೋಡಿದರೆ. ಬಟ್ ಇದನ್ನ ಇವಾಗ ಈ ಕಡೆ ದಿವಾನ ಈ ಸೈಜ್ನ ಕರೆಕ್ಟಾಗಿ ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಹಾಸಿಗೆನ ಇವಾಗ ಇಲ್ಲೇ ಇಟ್ಕೊಂಡಿದ್ದೀನಿ. ಬಟ್ ಅದಾದಮೇಲೆ ನಾನು ಲೈಟಿಂಗ್ಸ್ನ ಇಲ್ಲೊಂದು ಇಕ್ಕಿದ್ದೀನಿ, ಟ್ಯೂಬ್ಲೈಟ್. ಈ ಕಡೆ ಒಂದು ಟ್ಯೂಬ್ಲೈಟ್ ಇಕ್ಕಿದ್ದೀನಿ. ಮತ್ತು ಅವೆಲ್ಲ ಅಲ್ಲಿ ಏನೇನೋ ಬಾಕ್ಸ್ ಅದು ಇದ್ದಿದ್ದಲ್ಲ, ಅದನ್ನೇನು ಮಾಡಿದ್ದೀನಿ, ಇಲ್ಲಿ ತಂದು ಬಿಸಾಕಿದ್ದೀನಿ. ಬಾಕ್ಸ್ ಅದು ಇದು ನಂದು ಏನೇನು ಐಟಮ್ಗಳಿವೆ ಎಲ್ಲ ನಾನು ಇಲ್ಲಿ ಬಿಸಾಕಿದ್ದೆ. ಅದು ಮಿರರ್ ಪಕ್ಕದಲ್ಲಿ ಮತ್ತಿನ್ನೊಂದು ಏನು ಆ್ಯಡ್ ಮಾಡಿದ್ದಾನೆ ಅಂದರೆ, ಇದು ಒಂದು ಲೈಟು ಒಂದು ಆ್ಯಡ್ ಮಾಡಿದೆ. ಹೇಳಿರಲಿಲ್ಲ, ಸಡನ್ನಾಗಿ ತಂದು ತೋರಿಸಿದೆ. ಯಾಕೆಂದರೆ ಮನೇಲಿ ಇತ್ತು, ಅದಕ್ಕೋಸ್ಕರ ಬಾಕ್ಸ್ ಓಪನ್ ನೋಡಿದೆ, ಲೈಟ್ ಐತಲ್ಲ ಇದು ಎಲ್ಲ ಹಾಕೋಣ ಅನ್ನೋಕ್ಕೋಸ್ಕರ. ನೈಟ್ ಏನಾದರೂ ನಾನು ರೆಡಿ ಆಗ್ತಾ ಇದ್ದಿದ್ರೆ ನನಗೆ ಫೇಸ್ಗೆ ಲೈಟ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಇದಕ್ಕೇನೋ ಒಂದು ಇದು ಸ್ವಿಚ್ ಬೋರ್ಡ್ ಅದು ಏನೋ ಅಂತಾರಲ್ಲ, ಅದೊಂದು ತಂದು ಇವಾಗ ಕೂಡಿಸ್ಬಿಟ್ಟು ಇಲ್ಲೇ ಇದ್ರ ಪಕ್ಕದಲ್ಲೇ ಹಚ್ಚಿದ್ದೀನಿ. ಅದಕ್ಕೋಸ್ಕರ ಹಿಂಗೆ ಹಚ್ಚೋಕ್ಕೆ ಇವಾಗ ಸದ್ಯಕ್ಕೆ ನಾನು ನೈಟ್ ಏನಾದ್ರು ಡೋರ್ ಅದು ಕ್ಲೋಸ್ ಮಾಡಿದ್ರೆ, ಯಾಕೆಂದರೆ ಸನ್ಸೈಟು ನೈಟು ಬರೋಲ್ಲ.
ಅದಕ್ಕೋಸ್ಕರ ನಾನು ಲೈಟ್ ಒಂದು ಇಕ್ಕಿದ್ದೀನಿ, ಯಾಕೆಂದ್ರೆ ರೆಡಿ ಆಗುವಾಗ ನಾನು ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದು ಲೈಟ್ ಅದು ಮಿರರ್ ಇರುತ್ತೆ. ಬಟ್ ಆ ಮಿರರ್ನ ಈ ಕಡೆ ಬ್ಯಾಕ್ಗ್ರೌಂಡ್ಗೆ, ಈ ಕಡೆ ನಾನು ಏನಾದ್ರೂ ಇಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದಿದ್ರೆ ಇವಾಗ ಆ ಮಿರರ್ನ ಈ ಕಡೆ ಕ್ಯಾಪ್ಚರ್ ಆಗಲಿ. ಇಲ್ಲೇನು ಮಾಡ್ತೀನಿ, ಇವೆಲ್ಲ ಏನೋ ಒಂದು ಸಿಸ್ಟಮು, ಅದೊಂದು ಇಲ್ಲೊಂದು ಪಿ ಸಿ ತಂದಿಕ್ಬೇಕು, ನನ್ನ ಡ್ರೀಮು ಪಿ ಸಿ ಒಂದು ತಂದಿಕ್ಬೇಕು ಅಂತ. ಬಟ್ ಇಲ್ಲಿ ಏನು ಮಾಡ್ತೀನಿ, ಒಂದು ಗಿಡ ತಂದಿಕ್ತೀನಿ, ಮನಿ ಪ್ಲ್ಯಾಂಟು, ಫುಲ್ ಈ ಥರ ಕವರ್ ಮಾಡಬೇಕು. ಬಟ್ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಹಾಕಬೇಕು ಅಂತಂದೇನಿ, ಹಾಕ್ತೀನಿ. ಬಟ್ ಡೇಯಲ್ಲೇನು ನನಗೆ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಡೇಲೆಲ್ಲ ಬೇಡ, ಅದು ಬ್ಲ್ಯಾಕ್ ಸ್ಕ್ರೀನ್ ತಂದು ಹಾಕ್ತೀನಿ ನೈಟ್ ಅಷ್ಟಿಗೆ. ಯಾಕೆಂದರೆ ಔಟ್ಸೈಡಿಂದ ಹೊರಗಡೆ ನೈಟು ಅವ್ರು ಏನಾದ್ರು ನೋಡ್ತಾ ಇದ್ದೀರಾ ಹೊರಗಡೆ ಏನಾದ್ರು, ನಾನು ಒಳಗಡೆ ನಾನು ನಿಂತ್ಕೊಂಡಿರೋ ಎಲ್ಲನೂ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಅದು ಕ್ಲೋಸ್ ಅಪ್ ಅದು ಒಂದೇ ರೀಸನ್ಗೋಸ್ಕರ ನಾನು ಇದು ಕ್ಲೋಸ್ ಮಾಡ್ತಿರೋದಿಲ್ಲ, ನಾನು ಕ್ಲೋಸೇ ಮಾಡಲ್ಲ ನಾನು. ಅದು ಬಿಟ್ಟು ಇವಾಗ ಈ ಕಡೆ ನೋಡಿದರೆ ಈ ಥರ ಕವರ್ ಮಾಡಿದ್ದೀನಿ. ಇವಾಗ ಆ ಕಡೆ ಔಟ್ಸೈಡಿಂದ ಅದನ್ನು ಕಾಣ್ಬಾರ್ದು, ಅದಕ್ಕೋಸ್ಕರ ಇವಾಗ ಈ ಥರನ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿದ್ದೀನಿ. ಈ ಕಡೆ ನಿಂತು ನೋಡ್ತಾ ಇದ್ರೂ ಚೆನ್ನಾಗಿ ಕಾಣಬೇಕು ರೂಮು. ಮತ್ತು ಈ ಕಡೆ ಹಿಂಗೆ ಎದುರುಗಡೆಯಿಂದ ಬಂದು ನೋಡಿದ್ರೂ ಯಾರಿಗಾದರೂ ಚೆನ್ನಾಗಿ ಕಾಣ್ಬೇಕಂದ್ರೆ ದಿವಾನ ಒಂದು ಇಕ್ಕಿದ್ರೆ ಬಂದು ಕೂತ್ಕೊಳ್ಳೋಕ್ಕಾಗುತ್ತೆ. ಯಾರಾದರೂ ಬಂದು ಆರಾಮಾಗಿ ಒಂದು ದಿವಾನ ಇಕ್ಕಿದ್ರೆ 4 ಜನ ಕೂತ್ಕೋಬೋದು, ಇಲ್ಲೊಂದು ಚೇರ್ 6 ಜನನ ಆರಾಮಾಗಿ ಕೂತ್ಕೊಂಡು ಒಂದು ಮೀಟಿಂಗ್ನ ನಾವು ಮಾಡ್ಬೋದು. ಯಾರೇ ಬಂದಿದ್ರು ಮೀಟಿಂಗ್ ಮಾಡಲ್ಲ. ಬಟ್ ಯಾರಾದ್ರೂ ಈ ಥರ ರೀಲ್ಸ್ ಅದು ಇದು ಮಾಡೋಕೆ ಬಂದರೆ ನಮ್ಮ ಫ್ರೆಂಡ್ಸು ಅದು ಇದು ಆರಾಮಾಗಿ ಕೂತ್ಕೊಂಡು ಅದು ಮಾತನ್ನು ಆಡ್ಬೋದು ನಾವು. ಅದು ಬಿಟ್ಬಿಟ್ಟು ಇಲ್ಲಿ ಇನ್ನೊಂದು ಮ್ಯಾಟ್ ಒಂದು ತರಬೇಕು, ಮ್ಯಾಟ್ ಅಂತಂದು ಹಾಕ್ಬೇಕು. ಸದ್ಯಕ್ಕೆ ಇಷ್ಟೇ ನನ್ನ ರೂಮ್ ಸೆಟಪ್ ಇರೋದು. ನೋಡಿ ಅಣ್ಣ, ಲೈಟೆಲ್ಲ ಹಾಕ್ಬಿಟ್ಟು ಒಂದ್ಸಲ ನೋಡೋಣ, ರೂಮಲ್ಲಿ ನೋಡೋಣ ಬನ್ನಿ. ಇವಾಗ ಹಾಸಿನ ನೀಟಾಗಿಬಿಟ್ಟು ಹಾಸ್ತೀನಿ, ಯಾಕಂದ್ರೆ ದಿವನ ಎಷ್ಟು ಕೂಡುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಇರೋದು ಒಬ್ಬನೇ ಇರ್ತೇನಲ್ಲ, ಅದಕ್ಕೋಸ್ಕರ ಏನಾಗಲ್ಲ. ಕರೆಕ್ಟ್ ಹಾಸಿಟ್ಟು ಲೈಟ್ ಎಲ್ಲ ಹಾಕ್ಬಿಟ್ಟು ಡೋರ್ ಇನ್ನೊಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಅದೇ ನನಗೆ ಪ್ಲಗ್ ಬೇಕಾಗಿತ್ತಲ್ಲ, ಮೇರೆ ಪಕ್ಕದಲ್ಲಿ ಒಂದು ಚಿಕ್ಕದು ಗ್ಲಾಸ್ ಹಾಕಿ ಇದು ಲೈಟಿಂಗ್ಸ್ ಹಾಕಿಲ್ಲ, ಅದಕ್ಕೆ ಪ್ಲಗ್ ತೊಗೊಂಡೋಗಿ ಬಂದಿದೆ ನೋಡಿ. ಇವಾಗ ಪ್ಲಗ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಗೈಸ್. ಇನ್ನೂ ಕೂಡ ಫೈನಲ್ ಆಗಿ ನಾನು ಇದನ್ನು ಕೂಡ ಸೆಟಪ್ ಮಾಡಿದೆ. ನೋಡೋಣ ಗೈಸ್, ಒಂದ್ಸಲ ಹಚ್ಬಿಟ್ಟು ಯಾವ ಥರ ಬರುತ್ತೆ ಅಂತ ಲೈಟ್ ನೀವು ತೋರಿಸ್ತೀನಿ. ಈ ಥರ ಲೈಟ್ನ ಬರುತ್ತೆ. ಈ ಥರ ಲೈಟ್ ಬಂದರೆ ನನಗೆ ನೈಟಿಗೆ ಇಲ್ಲಿ ಏನಾದರೂ ರೆಡಿ ಆಗ್ತಾಯಿದ್ರೆ, ಇಲ್ಲ ಫೇಸ್ಗೆ ಏನಾದರೂ ಕ್ರೀಮ್ ಅದು ಹಾಕ್ತಾಯಿದ್ರೆ ಇಲ್ಲಿ ನನಗೆ ಗೊತ್ತಾಗಬೇಕು, ಯಾಕಂದರೆ ಯಾವ ಥರ ಕಾಣಿಸ್ತೀನಿ ಅಂತ. ಇವಾಗ ಈ ಥರ ನೋಡ್ತಾ ಇದ್ದರೆ ನನ್ನ ಫೇಸ್ಗೆ ಈ ಥರ ನೈಟ್ ಹೊತ್ತಿಗೆ ನಮಗೆ ಸಾಕಲ್ವಾ, ಇಷ್ಟಿದ್ದರೆ ಸಾಕು ನಮಗೆ ಫೇಸ್ಗೆ ರೆಡಿ ಮಾಡೋರಿಗೆ. ಒಂದು ಏನೋ ಕ್ರೀಮ್ ಹಾಕೋಕ್ಕಾಗಲಿ ಏನಾಗಿದ್ರು ಇಷ್ಟಿಗಿದ್ರೆ ಸಾಕು. ಅದಕ್ಕೋಸ್ಕರ ಇದನ್ನು ಈ ಕಡೆ ಸೆಟಪ್ ಮಾಡಿದ್ದೀನಿ ಗೈಸ್. ಇವಾಗ ತೋರಿಸ್ಲಾ ಲೈಟೆಲ್ಲ ಎಕ್ಕಿ ಓಪನ್ ಮಾಡಿಕ್ಕೆ ಬಂದೀನಿ. ನೋಡೋಣ ಇವಾಗ ಯಾವ ಥರ ಕಾಣಿಸುತ್ತೆ ನನ್ನ ರೂಮ್ ಅಂತ. ಈ ಥರ ಕಾಣಿಸುತ್ತೆ ನೋಡಿ ಗೈಸ್. ಇವಾಗ ಲೈಟೆಲ್ಲ ಹಾಕ್ಬಿಟ್ಟಿದ್ರೆ ಈ ಥರ ನನ್ನ ರೂಮ್ನ ಸೆಟಪ್ನ ಮಾಡಿದ್ದೀನಿ ಫೈನಲಾಗಿ. ಕರೆಕ್ಟಾಗಿ ಆ ಕಡೆ ಒಂದು ದಿವಾನ ಒಂದು ಇಕ್ಕಿದ್ರೂ ಕೂಡ ಮಸ್ತಾಗಿ ಒಂದು ಒಳ್ಳೆ ಫೀಲ್ ಅಂತೂ ಕೊಡುತ್ತೆ ಗೈಸ್. ನಿಜ ಹೇಳ್ತಾಯಿದ್ದೀನಿ, ಬ್ಯಾಚುಲರ್ ರೋಡ್ಗೆ ಯಾವ ಥರ ಇರ್ಬೇಕು ಅನ್ಸುತ್ತೆ ಆ ಥರ ಇರೋಕ್ಕೆ ಆರಾಮಾಗಿರ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ರೂಮ್. ಇವಾಗ ನನ್ನ ರೂಮು ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಅಂತ. ಬಟ್ ಆ ಲೈಟ್ಸ್ನ ನಾನು ಚೇಂಜ್ ಮಾಡ್ಬೋದು. ಈ ಥರ ವೈಟು ಈ ಥರ ತ್ರೀ ಲೈಟ್ ತೊಗೊಂಡಿದ್ದೀನಿ. ನಮಗೆ ಯಾವ ಥರ ಬೇಕೋ ಆ ಥರ ನಾನು ಆರಾಮಾಗಿ ಇರ್ಬೋದು ಗೈಸ್. ಫೈನಲಾಗಿ ರೂಮ್ನ ಸದ್ಯಕ್ಕೆ ಇವತ್ತು ಈ ಬ್ಲಾಗಲ್ಲಂತೂ ಈ ಥರ ಸೆಟಪ್ ಮಾಡಿದ್ದೀನಿ ಈ ರೂಮು. ಬಟ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನೇನು ಸೆಟಪ್ ಮಾಡಿದೆ ನೋಡೋಣ ಗೈಸ್. ಫೈನಲಾಗಿ ಈ ಥರನ ಸೆಟಪ್ ಮಾಡಿದ್ದೀನಿ. ಈ ಥರ ನಾನು ವೀಡಿಯೋ ಕೂತ್ಕೊಂಡು ಮಾಡೋಕ್ಕೋಸ್ಕರನೇ ಇಷ್ಟೊಂದು ಇದು ನನಗೆ ಈ ಥರ ಬೇಕು ಅಂತ ನನಗೆ ಇಷ್ಟ ಆಗಬೇಕಲ್ಲ ನನ್ನ ರೂಮು ಅಂತ ಈ ಥರನ ಸೆಟಪ್ ಮಾಡಿದ್ದೀನಿ ಗೈಸ್. ವಿಡಿಯೋ ಏನಾದರೂ ಇಷ್ಟ ಆಗಿದ್ದಿದ್ರೆ, ನಾನು ಮಾಡೋ ವರ್ಕ್ ಈ ರೂಮ್ಗೆ ನಿಮ್ಗೇನಾದರೂ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ನೀವೇನಾದ್ರು ನನ್ನ ರೂಮ್ ಆ ಥರ ಇರ್ಬೇಕು ಅಂತ ಇನ್ವೆಸ್ಟ್ ಮಾಡ್ಕೊಂಡು ಏನೇನು ಇನ್ವೆಸ್ಟ್ ಮಾಡ್ಕೊ ಎಲ್ಲ ಇನ್ವೆಸ್ಟ್ ಮಾಡಿ ಬಿಸಾಕಿ. ಇನ್ವೆಸ್ಟ್ ಮಾಡಿರೋದು ಯಾವತ್ತೂ ವೇಸ್ಟ್ ಆಗಲ್ಲ ಆಯಿತಾ. ಇನ್ವೆಸ್ಟ್ ಯಾವತ್ತೂ ವೇಸ್ಟೇ ಅಲ್ಲ ನಿಮ್ಮದು ಇನ್ವೆಸ್ಟು. ಇವತ್ತು ಯೂಸ್ ಆಗಿಲ್ಲ ಅಂದರೂ ಮುಂದೆ ಒಂದಲ್ಲ ಒಂದು ದಿವಸ ಯೂಸ್ ಆಗುತ್ತೆ. ನನಗೆ ಎಷ್ಟೋ ಜನ ಅಂತಂತವ್ರೆ ಇರೋದೇ ಒಬ್ಬನೇ ಏನಕ್ಕೆಲ್ಲ ಮಾಡ್ತೀಯಾ ಅಂತ. ಇದು ಯೂಸ್ ಆಗಲ್ವ ನನಗೆ, ಮುಂದೆ ಯೂಸ್ ಆಗುತ್ತೆ. ಲೈಟ್ಗಳು ಅದು ಇದು ದಿವಾನ ಅವೆಲ್ಲ ಯೂಸ್ ಆಗಿ ಆಗುತ್ತೆ. ಇವತ್ತು ಯೂಸ್ ಇಲ್ಲ, ಮುಂದೆ ಒಂದಲ್ಲ ಒಂದು ದಿವಸ ಯೂಸ್ ಆಗಿ ಆಗುತ್ತೆ. ಇವಾಗೇ ತೊಗೊಂಡು ಬಿಸಾಕೋದ್ರೆ ಆಯ್ತಲ್ವ, ಮುಂದೆ ತಲೆನೋವೇ ಇರಲ್ಲ. ಅವಾಗ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಏನು ಟೆನ್ಷನ್ ಇರಲ್ಲ, ಏನಿರಲ್ಲ. ಎಲ್ಲನೂ ಇವಾಗೇ ತೊಗೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರನ ಆರಾಮಾಗಿರಿ, ಚಿಲ್ಲಾಗಿರಿ. ಇನ್ಮೇಲೆ ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಹೇಗೆ ಸಪೋರ್ಟ್ ಅಂತೂ ಮಾಡಿ ಗೈಸ್, ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇನ್ಮೇಲೆ ಸಪೋರ್ಟ್ ಮಾಡಿ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊತಿದ್ದೀನಿ. ಇನ್ಮೇಲೆ ಹಾಗೆ ಯಾರ್ಯಾರನ್ನ ವೀಡಿಯೋನ ಕೊಲಬ್ ಮಾಡ್ಕೋಬೇಕು ನನ್ನ ಜೊತೆ ಅಂದರೆ ಎಲ್ಲರೂ ಬನ್ನಿ. ನನ್ನ ರೂಮಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಬಂದು ವೀಡಿಯೋನ ಮಾಡ್ಕೊಂಡು ಹೋಗ್ಬೋದು ನನ್ನ ರೂಮಲ್ಲಿ ಈ ಥರ ಅಂತ. ಓಕೆ ಗೈಸ್, ಲವ್ ಯು, ಬಾಯ್. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಣೇಶ್ ಉಪಾರಿಗೆ. ಓಕೆನಾ? ಎಲ್ರಿಗೂ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ, ಇಡೀ ಯಾರ್ಯಾರು ವೀಡಿಯೋ ಬ್ಲಾಗು ರೀಲ್ಸು ಯಾರ್ಯಾರೇನು ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡಿ. ಇವ್ರಿಗೆ ಸಪೋರ್ಟ್ ಮಾಡೋಂಗೆ ಬೇಡ ಅಂತಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿ. ಓಕೆ ಗೈಸ್, ಲವ್ ಯು, ಬಾಯ್.
ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.